ರಾತ್ರಿ ಹೊತ್ತು ಚಳಿಯಲ್ಲಿ ಓದೋದು ಕಷ್ಟ. ರಾತ್ರಿ ಹೊತ್ತು ಸ್ಟಡಿ ಟೇಬಲ್ ಮುಂದೆ ಕೂತ್ರೆ ನಿದ್ದೆ ಬರುತ್ತೆ. ಈ ಓದೋದು ಯಾವಾಗ ಮುಗ್ದೋಗುತ್ತೋ ಅನ್ಸ್ಬಿಟ್ಟಿದೆ ನನಗೆ. ಹುಷಾರಿಲ್ಲ ಅಂದ್ರು ಸಿಲೆಬಸ್ ಕಂಪ್ಲೀಟ್ ಮಾಡ್ಲೇಬೇಕು. ನಾನು ಮುಂದೊಂದ್ ದಿನ ನನ್ ಬಾಯಲ್ಲಿ ಬರಬೇಕು. ಹೌದು, ಕಷ್ಟ ಆಗ್ತಿತ್ತು, ಆದ್ರೂ ಸಾಧಿಸ್ಬಿಟ್ಟೆ ಅಂತ. ಎಲ್ಲರ ಆರಂಭ ಚೆನ್ನಾಗೇ ಇರ್ಬೇಕು ಅಂತ ಏನಿಲ್ಲ. ಕೆಲವೊಬ್ರು ಮೊದಲು ಸೋತು ನಂತರ ಗೆದ್ದಿರೋರು ಇದ್ದಾರೆ. ನನಗೂ ಹಂಗೆ ಆಗ್ಬೇಕು ಅಂತ ಆಸೆ. ಜನ ಹೇಳ್ಬೇಕು, ಸೋತ್ರು ಇವನ್ ಪ್ರಯತ್ನ ಪಡೋದನ್ನ ಬಿಟ್ಟಿಲ್ಲ ಅಂತ. ಸಮಸ್ಯೆಗಳ ಗುಲಾಮ ಆದವ್ರಿಗೆ ಕನಸು ಕಾಣೋ ಅಧಿಕಾರನೇ ಇರಲ್ಲ. ಹೌದು, ನನಗೂ ಕೆಲವೊಂದು ಸಮಸ್ಯೆಗಳಿದೆ. ಅಮ್ಮನ ಹಳೆ ಸೀರೆ ನೋಡಿದಾಗ ಯಾವಾಗ ನಾನು ದುಡ್ದು ಅಮ್ಮನಿಗೆ ಸೀರೆ ಕೊಡಿಸ್ತೀನೋ ಅನ್ಸ್ಬಿಟ್ಟಿದೆ. ಅಪ್ಪನ ಹಳೆ ಚಪ್ಪಲಿ ನೋಡಿದಾಗ ಅನ್ಸುತ್ತೆ ನಾನು ಕಾಲೇಜ್ಗೆ ಹೋಗೋಕೆ ನನ್ನ ಕಾಲಲ್ಲಿ ಶೂ ಇದೆಯಾ ಇಲ್ವಾ ಅಂತ ನೋಡಿದ ಅಪ್ಪನಿಗೆ ಹೊಸ ಚಪ್ಪಲಿ, ಅದು ಒಳ್ಳೆ ಬ್ರಾಂಡೆಡ್ ಚಪ್ಪಲಿ ಯಾವಾಗ ಕೊಡಿಸ್ತೀನೋ ಅನ್ಸ್ಬಿಟ್ಟಿದೆ. ಈ ಓದೋದು ತುಂಬಾ ಈಸಿ ಅಂದ್ಕೊಂಡೆ, ಆದ್ರೆ ಈ ಓದೋದ್ರ ಜೊತೆ ನಾನು ಓದಿ ಮನೆ ಜವಾಬ್ದಾರಿ ತಗೊಳ್ಬೇಕು ಅಂತ ಮನೆಯವರು ನನ್ ಮೇಲೆ ಇಟ್ಟಿರೋ ಆಸೆ ನೋಡಿದಾಗ ಭಯ ಆಗುತ್ತೆ. ಎಲ್ಲಿ ಆ ಆಸೆನ ನಿರಾಸೆ ಮಾಡ್ಬಿಡ್ತೀನೇನೋ ಅನ್ನೋ ಭಯ ನನಗೆ ಆಗಾಗ ಕಾಡ್ತಿರುತ್ತೆ. ಗೆಲ್ಲೋ ಹಠ ಇರೋನ್ಗೆ ಸೋಲು ಕೂಡ ಕೆಳಗೆ ಬೀಳ್ಸೋಕಾಗಲ್ಲ ಅಂತ ನನಗ್ ನಾನೇ ಸಮಾಧಾನ ಮಾಡ್ಕೊಳ್ತೀನಷ್ಟೇ. ಇಲ್ಲಿ ನಿನ್ ಏಜ್ ಎಷ್ಟಾಗಿದೆ ಅನ್ನೋದು ಮುಖ್ಯ ಅಲ್ಲ, ಆದ್ರೆ ನಿನ್ನ ಆಲೋಚನೆ ಯಾವ ಮಟ್ಟಿಗಿದೆ ಅನ್ನೋದು ಮುಖ್ಯ. ಇವತ್ತಿನ ನನ್ನ ಓದಿನ ಮುಂದೆ ನನಗೆ ಹಗಲು ಯಾವುದು ರಾತ್ರಿ ಯಾವುದು ಅನ್ನೋದು ಇಂಪಾರ್ಟೆಂಟ್ ಆಗ್ತಾನೆ ಇಲ್ಲ. ನಾನು ಓದೋದನ್ನ ಮರ್ತಾಗ್ಲೆಲ್ಲ ಮನೆ ಜವಾಬ್ದಾರಿ ಅದನ್ನ ನೆನಪಿಸ್ತಿರುತ್ತೆ. ಪ್ರಯತ್ನ ಅಂತೂ ನಡೀತಿದೆ. ಲಕ್ ಕೈ ಹಿಡಿದ್ರೆ ಇಡೀ ಕಾಲೇಜೇ ತಿರುಗಿ ನೋಡೋ ಹಾಗೆ ಮಾಡ್ತೀನಿ. ಈ ಕ್ಷಣದವರೆಗೆ ನಾನು ಇಷ್ಟಪಟ್ಟ ಲೈಫ್ ನ ಲೀಡ್ ಮಾಡ್ತಿದ್ದೀನ ಅಂದ್ರೆ 100% ಕಣ್ಮುಚ್ಚಿ ಹೇಳ್ತೀನಿ ಇಲ್ಲ ಅಂತ. ಆದ್ರೆ ನನಗ್ ನಾನೇ ಒಂದು ಮಾತು ಕೊಟ್ಕೊಂಡಿರ್ತೀನಿ, ಇಲ್ಲಿಂದ 10 ವರ್ಷ ನಾನು ಓದ್ ಮುಗ್ದಿರುತ್ತೆ. ನಾನು ಇವತ್ತು ಇಷ್ಟಪಡ್ತಿರೋ ಕೆಲಸ, ಇವತ್ ನಾನು ಇಷ್ಟಪಟ್ಟಿರೋ ಲೈಫ್ ನ 100% ಲೀಡ್ ಮಾಡ್ತಿರ್ತೀನಿ. ವರ್ಷಗಳು ಬದಲಾಗೋದ್ರಲ್ಲಿ ಏನಿದೆ, ತನ್ನನ್ನ ತಾನು ತನ್ನ ಗುರಿ ಕನಸಿಗೋಸ್ಕರ ಬದಲಾಯಿಸ್ಕೊಳ್ಳೋದ್ರಲ್ಲಿದೆ ಅಸ್ಲಿ ಮಜಾ. ಬೇರೆಯವ್ರ ಮೇಲೆ ನಂಬಿಕೆ ಇಡೋದ್ರಲ್ಲಿ ಏನಿದೆ, ತಾಕತ್ತಿದ್ರೆ ನಿನ್ ಮೇಲೆ ನೀನ್ ನಂಬಿಕೆ ಇಟ್ಟು ಓದ್ ನೋಡು. ಈಗ್ಲಾದ್ರೂ ಎದ್ದೇಳು. ಬರೀ ಮಲ್ಕೊಂಡೆ ತಿಂಗಳುಗಳನ್ನ ಕಳೆದ್ಬಿಟ್ಟಿದ್ಯಾ. ಆ ಧೂಳ್ ತುಂಬಿಸೋಕೆ ನೀನ್ ಇಟ್ಟಿರೋ ಆ ಪುಸ್ತಕ ಕೂಡ ನಿನ್ಗೆ ಎಚ್ಚರಿಕೆ ಕೊಡ್ತಿದೆ. ಇವತ್ ನೀನ್ ಮನ್ಸ್ ಮಾಡಿ ನನ್ನನ್ನ ಓದ್ಬಿಡು, ನಿನ್ನನ್ನ ಲೈಫ್ ಲಾಂಗ್ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ. ಆದ್ರೆ ನೀನೇ ಮನಸ್ ಮಾಡ್ತಿಲ್ಲ ಅಷ್ಟೇ. ಇವತ್ ನೀನ್ ಹೇಗಿದೀಯ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಒಂದ್ಸತಿ ಮನಸ್ಸಿಟ್ಟು ನೀನ್ ಓದೋಕೆ ಸ್ಟಾರ್ಟ್ ಮಾಡಿ ನೋಡು. ಅಟ್ಲೀಸ್ಟ್ ನಿನ್ನ ಲೈಫ್ನಾದ್ರೂ ನೀನು ರೂಪಿಸ್ಕೊಳ್ತೀಯ. ಈ ಓದೋ ವಿಚಾರದಲ್ಲಿ ನೀನ್ ಎಕ್ಸಾಮ್ ಬರೆಯೋ ಕೊನೆ ಕ್ಷಣದವರೆಗೆ ಗಿವ್ ಅಪ್ ಮಾಡಬೇಡ. ಒಂದು ಟೆಸ್ಟ್ ಅಲ್ಲಿ, ಒಂದು ಎಕ್ಸಾಮ್ ಅಲ್ಲಿ ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಏನಾಯ್ತು, ಟಾರ್ಗೆಟ್ ನೆಕ್ಸ್ಟ್ ಟೆಸ್ಟ್, ಟಾರ್ಗೆಟ್ ನೆಕ್ಸ್ಟ್ ಎಕ್ಸಾಮ್. ನಿನ್ನ ಓದಿಗೆ ನೀನೇ ರಾತ್ರಿ ಪೂರ್ತಿ ಎದ್ದು ಓದ್ಬೇಕು. ಹೌದು, ಈಗ ಓದೋದು ಕಷ್ಟ ಆಗ್ತಿರಬಹುದು. ನಿನ್ನ ಹತ್ರ ಬೇರೆ ಏನಾದ್ರೂ ಆಪ್ಷನ್ ಇದೆಯಾ ನಿನ್ನ ಹತ್ರ? ಈಗ ಕಂಡ ಕನಸು ನನಸಾಗ್ದಿರಾ ಜೀವನ ಪೂರ್ತಿ ಈ ಜೀವನದ ಬಗ್ಗೆ ಜಿಗುಪ್ಸೆ ಪಡೋದಕ್ಕಿಂತ ಈಗ ಬುಕ್ಸ್ ತೆಗೆದು ಓದೋದ್ ಮೇಲೂ ನಿನ್ನ ಅಷ್ಟು ಕೋಪ, ಜಿಗುಪ್ಸೆ, ಕಷ್ಟ, ನಷ್ಟ, ಆಸೆ, ಕನಸು, ಗುರಿ ಎಲ್ಲ ಒಂದೇ. ಅದು ಓದೋದೊಂದೇ ನಿನ್ನ ಹತ್ರ ಇರೋ ಕೊನೆ ಆಪ್ಷನ್. ಈ ಬದುಕಿಗೆ ಒಂದರ್ಥ ಸಿಗೋ ಟೈಮ್ ಇದು. ಪ್ರಯತ್ನದ ಮುಂದೆ ಸೋಲು ಗೆಲುವು ಎರಡು ತಲೆ ಬಾಗೋ ಹಾಗೆ ಮಾಡುತ್ತೆ ಅಂತ ಎಕ್ಸಾಂಪಲ್ ಸೆಟ್ ಮಾಡೋ. ನಿನ್ನ ಕನಸಿಗಿರೋ ಅತಿ ದೊಡ್ಡ ಅವಕಾಶ ನಿನ್ ಕೈಯಲ್ಲಿ, ನಿನ್ ಕಣ್ಮುಂದೆ ಇದೆ. ನೀನ್ ಬರೀ ಓಡೋ ಕುದುರೆ ಅಲ್ಲ, ಗೆಲ್ಲೋ ಕುದುರೆ ಅಂತ ತೋರ್ಸು.